ಇವತ್ತಿನ ದಿನ ರೋಗಾನುಸಾರ ಯೋಗ ಅಂದರೆ ಯಾವ ರೋಗಕ್ಕೆ ಯಾವ ಥರ ನಾವು ಯೋಗ ಮಾಡ್ಕೋಬೇಕು, ಆನಂತರ ಏನು ತೊಗೊಂಡ್ರೆ ನಮಗೆ ಆರಾಮಾಕತ್ತೆ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಥೈರಾಯ್ಡ್. ಎಲ್ಲರಿಗೂ ಜಾಸ್ತಿ ಥೈರಾಯ್ಡ್ ಅಂತೇಳಿ ಗುಳಿಗೆ ತೊಗೊತ ಹೋಗ್ಯಾರ. ದಯವಿಟ್ಟು ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದು ಬಿಡ್ರಿ. ಬೆಳಗ್ಗೆ ರಾತ್ರಿಗೆ ಒಂದು ಸ್ಪೂನ್ ಹವಿಸ್ ಕಾಳು, ಧನಿಯಾ ಅಂತ ನಾವೇನು ಕರಿತೀವಿ, ಹವಿಸ್ ಕಾಳು ತೊಗೊಂಡು ನೆನೆ ಹಾಕಬೇಕು. ಆನಂತರ ಬೆಳಗ್ಗೆ ಅದನ್ನು ಸೋಸಿ ಕುಡಿಬೇಕು. ಆನಂತರ ನಿಮ್ಮ ಪತಂಜಲಿ ಸ್ಟೋರ್ ನಿಮ್ಮ ಕಡೆ ಯಾವುದಾದ್ರೂ ಸಮೀಪ ಇದ್ದರೆ ಅಲ್ಲಿ ಥೈರೋಗ್ರೀಟ್ ಅಂತೇಳಿ ಒಂದು ಆಯುರ್ವೇದಿಕ್ ಮೆಡಿಸಿನ್ ಬರುತ್ತೆ, ಅದನ್ನು ತೊಗೋಬೇಕು. ಆನಂತರ ಅದು ಕೂಡ ಈ ಯೋಗ ಮಾಡ್ಕೋಬೇಕು. ಈ ಥರ ಉಸಿಲು ತಗೊಂತ ಅಂತೇಳಿ ಓಂಕಾರ ಇದು ಮಾಡ್ಕೋಬೇಕು ಒಳಗಡೆ. ಈ ಥರ ಹಿಡಿದಿಟ್ಕೋಬೇಕು. ಆನಂತರ ಬಲಗಿನ ಮೂಗು ಮುಚ್ಕೊಂಡು ಎಡಗಡೆ ಮೂಗಿನಿಂದ ಬಿಡಬೇಕು. ಈ ಥರ ಇನ್ನೊಮ್ಮೆ ನೋಡ್ರಿ. ಈ ಥರ 5 ಸರಿ 21 ಸರಿ ಕಂಟಿನ್ಯೂ ಮಾಡ್ಕೋಬೇಕು. ಡೈಲಿ ಪ್ರಾಕ್ಟೀಸ್ ಇದನ್ನು ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ದೂರ ಆಗುತ್ತೆ. ಇದನ್ನಷ್ಟು ಮಾಡ್ಕೋಬೇಕು. ಅನಂತರ ನಾನು ಹೇಳಿದಾಗ ಪತಂಜಲಿ ಎಲ್ಲದ ರಾಮದೇವ್ ಬಾಬಾ ಅವರು ಹೇಳ್ತಾರೆ, ಆ ಥರ ಥೈರೋಗ್ರೀಟ್ ಒಂದು ಮೆಡಿಸಿನ್ ಬರುತ್ತೆ, ಆ ಗುಳಿಗೆ ತೊಗೊರಿ. ಇಂಗ್ಲೀಷ್ ಮೆಡಿಸಿನ್ ತೊಗೊಳೋದ್ರಿಂದ ನಿಮ್ಗೆ ಕಿಡ್ನಿ ಲಿವರಿಗೆ ಹೊಡೆದು ಬೀಳುತ್ತೆ. ಬಟ್ ಇದನ್ನು ತೊಗೊಳೋದ್ರಿಂದ ನಿಮ್ಗೆ ಲಾಭ ಆಗಲಿಲ್ಲ ಅಂದರೂ ನುಕ್ಸಾನ ಆಗೋದಿಲ್ಲ. ಆದ್ರೇನು ಕ್ಯೂರ್ ಆಗುತ್ತೆ. ಇದರಿಂದ ಮಾತ್ರ 100% ಕ್ಯೂರ್ ಆಗುತ್ತೆ. ಯೋಗ ಮಾಡ್ಕೊಡ್ರಿ. ಬರೀ ಹವಿಸ್ ಕಾಳು ನೆನೆ ಹಾಕ್ಕೊಂಡು ಅವನ್ನ ಅಷ್ಟೇ ಬೆಳಗ್ಗೆ ಅದನ್ನು ತೊಗೊಳೋದ್ರಿಂದನೂ ನಿಮಗೆ ಥೈರಾಯ್ಡ್ ಒಳಗಡೆ ಅತಿ ಲಾಭ ಆಗುತ್ತೆ. ಇದನ್ನು ಮಾಡ್ಕೋಬೇಕು. ಆನಂತರ ಇದು ಮಾಡೋದ್ರಿಂದ ಆನಂತರ ಎಕ್ಸಸೈಸ್ನೊಳಗಡೆ ಈ ಥರ ಈ ಥರ 10 ನಿಂದ 12 ಸರಿ ಮಾಡ್ಕೋಬೇಕು. ಆನಂತರ ಇನ್ನೊಂದು ಇದರೊಳಗಡೆ ಈ ಥರ ऐसे इसको थायराइड में ना इसको रेगुलर करने से एक तो धनिया पाउडर या धनिया जो ना रात को 1 चम्मच भिगो कर रखना है और खाली पेट सुबह लेना है. इसके साथ अगर आपको चाहे तो आयुर्वेदिक मेडिसिन जो रामदेव बाबा बोलते हैं, थायरोग्रीट करके एक मेडिसिन आता है, वो लेने से भी आपका बिल्कुल थायराइड जो है क्योर होगा. इसको करना है, रेगुलर करते रहो और आराम से रहो.